ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಈಗಿನ ಕಾಲದಲ್ಲಿ ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನುವಂಥವ್ರೆ ಜಾಸ್ತಿ ಅಲ್ವಾ. ಇಂಥ ಕಾಲದಲ್ಲಿ ನೀವು ಇನ್ನೊಬ್ರ ಕಷ್ಟಕ್ಕೆ ನಾವು ನೆರವಾಗ್ತೀವಿ ಅಂತ ಒಂದು ಲೈಕ್ ಕೊಡೋ ಮುಖಾಂತರ ಸಪೋರ್ಟ್ ಮಾಡ್ತಿದ್ದೀರಾ ಅಂತಂದರೆ ನಿಜವಾಗ್ಲೂ ದೇವರು ನಿಮ್ಗೆ ಯಾಕೆ ಒಳ್ಳೇದು ಮಾಡಲ್ಲ? ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ನೀವು ಏನೇ ಕೇಳಿದ್ರು ಕೂಡ ದೇವರು ನಿಮಗೆ ಕೊಟ್ಟೇ ಕೊಡ್ತಾನೆ ಅಂತ ನಾನು ನಿಮಗೆ ಅಂತಂದರೆ ಬಯಸ್ತೀನಿ ಗಾಯ್ಸ್. ಒಳ್ಳೇದಾಗಲಿ ನಿಮಗೆಲ್ಲರಿಗೂ ಕೂಡ, ಒಳ್ಳೇದು ಮಾಡಲಿ ದೇವರು ಅಂತ ನಾನು ಬಯಸ್ತೀನಿ. ಓಕೆನಾ? ಸೊ ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರಲ್ವ, ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಸಿಕ್ಕಿ ಅವ್ರ ಕಷ್ಟನ ಕಳ್ಕೊಳ್ಳಿ ಅಂತ ಅಷ್ಟೇ. ಓಕೆನಾ? ಸೊ ನಾನು ನಿಜವಾಗ್ಲೂ ಲೈಕ್ ಆಗಲಿ ಇಲ್ಲ ಕಮೆಂಟ್ಸ್ಗಾಗಲಿ ಇಲ್ಲ ವ್ಯೂಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆದರೆ ದೇವರು ನಮಗೆ ಕಷ್ಟ ಅಂತ ಬಂದಾಗ ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಗೈಸ್. ಓಕೆನಾ? ಸೊ ಆದಷ್ಟು ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ಮೇಡಮ್ ನಮಗೂ ಕೂಡ ನೀವು ಹೇಳುವಂಥ ರೆಮಿಡಿಗಳು ನಮಗೂ ಕೂಡ ವರ್ಕೌಟ್ ಆಗ್ತಾಯಿದೆ, ನಮಗೂ ಕೂಡ ಒಳ್ಳೇದಾಗ್ತಿದೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದಾರೆ. ಎಲ್ಲರ ಕಮೆಂಟ್ಸು ನಾನು ಪೋಸ್ಟಲ್ಲಿ ಹಾಕಿದ್ದೀನಿ, ಹಾಗೆಯೇ ವಿಡಿಯೋಲ್ಲೂ ಕೂಡ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಳಿ ಗೈಸ್. ಓಕೆನಾ? ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಯಾರ್ಯಾರು ಕಮೆಂಟ್ಸ್ ಮಾಡ್ತಿದ್ದೀರಾ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾ ಗೈಸ್? ಇಲ್ಲ ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಂದರೆ ಗೈಸ್, ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ಸು, ಹಾಗೆಯೇ ಯಾವ ವಾರ ಮಾಡ್ಕೊಳ್ಬೇಕು, ಹಾಗೆಯೇ ಯಾವ ಟೈಮಲ್ಲಿ ಮಾಡ್ಕೊಳ್ಬೇಕು, ಹೇಗೆ ಮಾಡಬೇಕು, ಪ್ರತಿಯೊಂದು ಕೂಡ ನಾನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಸರಿನಾ? ಯಾಕಂದರೆ ಮಧ್ಯೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿರ್ತೀನಲ್ವಾ, ಅದು ಸ್ಕಿಪ್ ಆಗಬಾರ್ದು. ಅಂದರೆ ಅದು ನಿಮಗೆ ಗೊತ್ತಾಗಬೇಕಲ್ವ, ಅದಕ್ಕೆ ಹೇಳ್ತಾ ಇರೋದು. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ಆದಷ್ಟು ಮನೆನ ನೀಟಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಮಾತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ. ಓಕೆನಾ? ಸೊ ಹಾಗೆಯೇ ಪೂಜೆನ ಮಾಡಿ ಮನೆಯಲ್ಲಿ ಧೂಪ ಹಾಕಿ, ಸರಿನಾ? ಮನೆ ದೇವ್ರ ವಾರ ಬರುತ್ತಲ್ಲ, ಆ ವಾರ ಯಾವುದೇ ಕಾರಣಕ್ಕೂ ನೀವು ಧೂಪನ ಮಿಸ್ ಮಾಡಬೇಡಿ. ಪ್ರತಿ ಶುಕ್ರವಾರ ಧೂಪನ ಹಾಕಿ, ಹಾಗೆ ತುಪ್ಪದ ದೀಪನ ಹಚ್ಚಿ ದೇವಿಗೆ, ಸರಿನಾ? ಹಾಗೆಯೇ ಬೆಲ್ಲದಿಂದ ಮಾಡಿರುವಂಥದ್ದು, ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಬೆಲ್ಲದ ಐಟಮ್ ಅಂದರೆ ತುಂಬಾ ಇಷ್ಟ, ಸರಿನಾ? ಸೊ ಬೆಲ್ಲದಿಂದ ಮಾಡುವಂಥ ಯಾವುದಾದ್ರೂ ಒಂದು ನೈವೇದ್ಯಕ್ಕೆ ಒಂದು ಸ್ವೀಟನ್ನ ಮಾಡಿ ಇಡಿ. ಓಕೆನಾ? ಒಳ್ಳೆಯದಾಗತ್ತೆ. ಹಾಗೆಯೇ ಗಾಯ್ಸ್, ಇವತ್ತಿನ ರೆಮಿಡಿ ಬಗ್ಗೆ ಮಾತಾಡೋದಾದರೆ ಏನಪ್ಪ ಅಂತಂದರೆ, ಈ ಒಂದು ರೆಮಿಡಿಯಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಮನೆಯಿಂದ ಖಂಡಿತವಾಗ್ಲೂ ಹೊರಗಡೆ ಹೋಗುತ್ತೆ, ಸರಿನಾ? ಅಂದರೆ ನಾವು ಏನಕ್ಕಪ್ಪ ಹೇಳ್ತಿದ್ದೀನಿ ಅಂತಂದರೆ, ನಾವು ಯೂಸ್ ಮಾಡುವಂಥ ಪದಾರ್ಥಗಳಿಗೆ, ಈ ರೆಮಿಡಿನ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಿದ್ದೀವಲ್ಲ ಪದಾರ್ಥಗಳು, ಅದಕ್ಕೆ ಅಷ್ಟೇ ಒಂದು ಶಕ್ತಿ ಇದೆ ಗಾಯ್ಸ್, ಸರಿನಾ? ನಿಮ್ಮ ಮನೆಯಲ್ಲಿ ಒಂದು ಜಗಳ ಆಗ್ತಿದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಹಣ ಅನ್ನೋದು ದುಪ್ಪಟ್ಟಾಗಿ ಖರ್ಚಾಗ್ತಾ ಇದೆ, ₹1 ಕೂಡ ಮನೆಯಲ್ಲಿ ಉಳಿತಾ ಇಲ್ಲ, ಆರೋಗ್ಯದ ಸಮಸ್ಯೆ ಹದಗೆಟ್ಟೋಗಿದೆ, ಈ ರೀತಿ ಏನಾದರೂ ನೀವು ಅನುಭವಿಸ್ತಾ ಇದ್ದರೆ ಮನೆಯಲ್ಲಿ ಖಂಡಿತವಾಗ್ಲೂ ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ರೆಮಿಡಿ ಸೂಪರ್ ಡೂಪರ್ ಆಗಿ ನಿಮಗೆ ವರ್ಕೌಟ್ ಆಗುತ್ತೆ, ಸರಿನಾ? ದಯವಿಟ್ಟು ಮಿಸ್ ಮಾಡಬೇಡಿ ಯಾರು ಕೂಡ. ನಾನು ಯಾವಾಗಲೂ ಹೇಳೋದು ಅಷ್ಟೇ ಗಾಯ್ಸ್, ಆಯಿತಾ? ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ, ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ, ಸರಿನಾ? ಸೊ ಬನ್ನಿ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಗಾಯ್ಸ್, ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಪದಾರ್ಥ ಬಂದು ನೋಡಿ, ಇಲ್ಲಿ ಕಲ್ಲುಪ್ಪು. ನಿಮಗೆಲ್ಲರಿಗೂ ಕೂಡ ಗೊತ್ತು ಕಲ್ಲುಪ್ಪು ಅನ್ನೋದು ಮತ್ತು ಮಹಾಲಕ್ಷ್ಮಿಯ ಸ್ವರೂಪ. ಮತ್ತು ಮಹಾಲಕ್ಷ್ಮಿ ಹಾಗೆ ಕಲ್ಲುಪ್ಪು ಎರಡೂ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು ಅಲ್ವಾ. ಹಾಗೆಯೇ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ ನಿಜವಾಗ್ಲೂ 100ಗೆ 200% ರಿಸಲ್ಟ್ ಅಂತೂ ಸಿಗುತ್ತೆ, ಸರಿನಾ? ಒಂದು ದೃಷ್ಟಿ ದೋಷನ ಕಳೀಲಿಕ್ಕಾಗಿರಬಹುದು, ಹಾಗೆಯೇ ನಮ್ಮ ಆಹಾರದ ರುಚಿನ ಹೆಚ್ಚಿಸಲಿಕ್ಕೆ ಅಲ್ಲದೆ ಇದು ಕೆಲವೊಂದು ದೃಷ್ಟಿ ದೋಷಗಳನ್ನು ಕಳೀಲಿಕ್ಕೂ ಕೂಡ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ, ಸರಿನಾ? ಸೊ ನೋಡಿ, ಇಲ್ಲಿ ಕಲ್ಲುಪ್ಪನ್ನ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಹಾಗೆಯೇ ಸಾಸಿವೆ, ಕಪ್ಪು ಸಾಸಿವೆನ ಯೂಸ್ ಮಾಡ್ಕೊಳ್ಳಿ. ಯಾರೋ ಒಬ್ಬರು ಕೇಳಿದರು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇ ಸಾಸಿವೆ ಅಲ್ವಾ ಅಂತ. ಹೌದು, ಕಪ್ಪು ಸಾಸಿವೆನೇ ಅದು. ನೋಡಿ, ಇಲ್ಲಿ ಈ ಕಪ್ಪು ಸಾಸಿವೆನೂ ಅಷ್ಟೇ ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ, ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹಾಕಲಿಕ್ಕೆ ಈ ಕಪ್ಪು ಸಾಸಿವೆ ಅನ್ನೋದು ಯೂಸ್ ಅಂದರೆ ಹೆಲ್ಪ್ ಮಾಡುತ್ತೆ, ಸರಿನಾ? ನೆಗೆಟಿವಿಟಿನ ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದ್ರ ಜೊತೆಗೆ ತುಂಬ ಘಾಟು
ಸರಿನಾ. ಈ ಘಾಟಿಂದ ಗಾಯ್ಸ್ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಮತ್ತು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೊರಟೋಗ್ಬಿಡುತ್ತೆ, ಸರಿನಾ. ಸೊ ಅದಕ್ಕೆ ನಾನಿಲ್ಲಿ ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ಗಾಯ್ಸ್ ನೋಡಿ, ಇಲ್ಲಿ ನೀರು ಒಂದು ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ, ಸರಿನಾ. ಗಾಜಿನ ಗ್ಲಾಸಲ್ಲಿ 3/4 ಭಾಗದಷ್ಟು ನೀರನ್ನ ತೊಗೊಂಡಿದ್ದೀನಿ. ಜಲ ಅಂದರೆ ನಿಮಗೆ ತಿಳಿದಿದೆ ಅಲ್ವಾ, ನಾವು ನೀರಿಂದ ಮಾಡುವಂಥ ಪ್ರಯೋಗಗಳಿಗೂ ಕೂಡ ಒಂದು ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಸರಿನಾ. ಅಂದರೆ ನೀರಿಂದ ನಾವು ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ, ನಿಜವಾಗ್ಲೂ ನೀರಿಂದ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ, ಸರಿನಾ. ಗಾಜಿನ ಗ್ಲಾಸ್ನೇ ಯಾಕೆ ತೊಗೋಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಗಾಜಿನ ಯಾಕೆ ತೊಗೋಬೇಕು ಅಂತಂದರೆ ಗಾಯ್ಸ್, ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ. ಸೊ ನಾನಿಲ್ಲಿ ಗಾಜನ್ನ ತೊಗೊಂಡಿದ್ದೀನಿ, ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ. ಅದರಲ್ಲಿ 3/4 ಭಾಗದಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ, ಸರಿನಾ. ನೀರನ್ನ ಹಾಕ್ಕೋಬೇಕಾಗತ್ತೆ, ಫುಲ್ ಹಾಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ರೆಮಿಡಿನ ಮಾಡಾದ್ಮೇಲೆ ಗಾಯ್ಸ್ ಈ ನೀರು ಒಂದು ತೊಟ್ಟು ಕೂಡ ಕೆಳಗಡೆ ಚೆಲ್ಲಬಾರ್ದು, ಅದಕ್ಕೆ ಹೇಳ್ತಾ ಇರೋದು. ಸೊ ಬನ್ನಿ ಗಾಯ್ಸ್, ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಗಾಯ್ಸ್ ಏನಂದರೆ, ನೀವು ಕೇಳ್ಬೋದು ಯಾವ ವಾರ ಮಾಡಬೇಕು ಮೇಡಮ್ ಇದನ್ನು, ಹಾಗೆಯೇ ಯಾವ ಟೈಮಿಗೆ ಮಾಡಬೇಕು ಅಂತ ನೀವು ಕೇಳಬಹುದು. ಇದಕ್ಕೆ ವಾರ ಅಂತ ಏನಿಲ್ಲ ಗಾಯ್ಸ್, ಸರಿನಾ. ನೀವು ಇವತ್ತು ವಿಡಿಯೋ ಸಿಕ್ಕಿದ್ರೆ ನೀವು ಇವತ್ತು ನೈಟ್ ಅಂದರೆ ಒಂದು ಸಂಜೆ 7 ಗಂಟೆ ಮೇಲೆ ಮಾಡ್ಕೊಳ್ಳಿ, ನೈಟು 12 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ಅಂತಂದರೆ ನೀವು ಫುಲ್ಲು ಅಂತಂದರೆ ಇವತ್ತು ನಿಮ್ಗೆ ಸಿಕ್ಕಿದ್ರೆ ವಿಡಿಯೋ ಸಿಕ್ಕಿದ್ರೆ ನಿಮಗೆ ಇವತ್ತೇ ರೆಮಿಡಿನ ಮಾಡ್ಕೊಳ್ಳಿ, ನಾಳೆ ಸಿಕ್ಕರೆ ನಾಳೆ ಮಾಡ್ಕೊಳ್ಳಿ, ನಾಳೆ ಸಿಕ್ಕರೆ ನಾಳಿದ್ದು ಮಾಡ್ಕೊಳ್ಳಿ. ಒಟ್ಟಾರೆ ಇದನ್ನು ಸಂಜೆ 7 ಗಂಟೆ ಮೇಲೆ 12 ಗಂಟೆ ಒಳಗಡೆ ನೀವು ರೆಮಿಡಿನ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ಸೊ ನೋಡಿ, ನಾನಿಲ್ಲಿ ಈ ರೀತಿ ಒಂದು ಗಾಜಿನ ಗ್ಲಾಸ್ ಒಳಗಡೆ ನೀರನ್ನ ತುಂಬಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಗಾಯ್ಸ್ ನನ್ನ ಕೈಗೆ ಎಷ್ಟು ಉಪ್ಪು ಸಿಗುತ್ತೋ ನೋಡಿ, ಇಲ್ಲಿ ನನ್ನ ಕೈಗೆ ಎಷ್ಟು ಉಪ್ಪು ಸಿಕ್ಕಿದೆ ಅಲ್ವಾ, ಇಷ್ಟು ಉಪ್ಪನ್ನ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಈ ನೀರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ, ಸರಿನಾ. ಹಾಗೆಯೇ ನನ್ನ ಕೈಗೆ ಎಷ್ಟು ಸಾಸಿವೆ ಸಿಗುತ್ತೋ ಅಷ್ಟು ಸಾಸಿವೆನ ಇದರೊಳಗಡೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಹಾಕ್ಕೊಳ್ಳಿ. ನಾವು ಎಷ್ಟು ಕೈಯಲ್ಲಿ ಇಟ್ಕೊಂಡಿರ್ತೀವಿ ಗಾಯ್ಸ್, ಅದರಲ್ಲಿ ಒಂದು ಸಾಸಿವೆ ಕೂಡ ಕೆಳಗಡೆ ಬೀಳಬಾರ್ದು. ಆ ರೀತಿ ನೋಡಿಬಿಟ್ಟು ಕ್ಲೀನಾಗಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಗಾಯ್ಸ್ ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ತೊಗೊಂಡಿದ್ದೀನಿ, ಸರಿನಾ. ಅರಿಶಿನ ಅನ್ನೋದು ತುಂಬಾ ಮಂಗಳಕರವಾದಂತಹ ವಸ್ತು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣಕ್ಕೆ ತುಂಬಾ ಪ್ರಾಮುಖ್ಯತೆನ ಕೊಡ್ತೀವಿ. ಅಂದರೆ ಇದು ಮುಂದೆ ಇರುತ್ತೆ ಅಂತಂದರೆ ಅರಿಶಿನ ಅನ್ನೋದು ಪ್ರಾಮುಖ್ಯತೆನ ಕೊಡೋದಲ್ಲದೆ ಶುಭ ಸಮಾರಂಭಗಳಿಗೆ ಫಸ್ಟು ಪ್ರಿಫರೆನ್ಸ್ನ ನಾವು ಈ ಅರಿಶಿಣಕ್ಕೆ ಕೊಡ್ತೀವಿ ಅಲ್ವಾ. ಸೊ ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣನ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಗೈಸ್ ಇಷ್ಟೆಲ್ಲ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ಒಣಮೆಣಸಿನ್ಕಾಯಿನೂ ಕೂಡ ಇದ್ರೊಳಗಡೆಗೆ ನೀವು ಈ ರೀತಿ ಸೇರಿಸ್ಕೊಳ್ಬೇಕು, ಓಕೆನಾ. ನೋಡಿ ಈ ರೀತಿ ನೀವು ಸೇರಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಸೇರಿಸಾದ್ಮೇಲೆ ಗಾಯ್ಸ್ ಅದು ಮುಳುಗಲ್ಲ ಫುಲ್ಲು, ನೀವು ಜಸ್ಟ್ ಹಿಂಗೆ ಬಿಡಿ ಅಷ್ಟೇ. ಈ ಥರ ಆದಮೇಲೆ ಗಾಯ್ಸ್ ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಗಳಿಗೂ, ಸರಿನಾ, ನಿಮ್ಮ ಮನೇಲಿ ಯಾವುದಾದ್ರು ಮೂಲೆ ಇದೆ, ಈವನ್ ವಾಶ್ರೂಮು ಕೂಡ ಬಿಡೋಂಗಿಲ್ಲ ನೀವು, ಪ್ರತಿ ಒಂದು ಮೂಲೆಗೂ ಈ ಗ್ಲಾಸನ್ನ ನೀವು ಟಚ್ ಮಾಡಬೇಕು, ಸರಿನಾ. ಈ ನೀರೊಳಗಡೆ ನೀವು ಉಪ್ಪು, ಹಾಗೆಯೇ ಸಾಸಿವೆ, ಅರಿಶಿನ, ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿರ್ತೀರ ಅಲ್ವಾ, ಇದನ್ನು ತೊಗೊಂಡೋಗ್ಬಿಟ್ಟು ಪ್ರತಿ ನಿಮ್ಮ ಮನೆಯಲ್ಲಿ ಮೂಲೆಗೂ ಎಲ್ಲ ಮೂಲೆಗಳಿಗೂ ಕೂಡ ಟಚ್ ಮಾಡಬೇಕು, ಸರಿನಾ. ಟಚ್ ಮಾಡಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ನೀವು ಇಟ್ಬಿಡಿ ಅಷ್ಟೇ ಗಾಯ್ಸ್, ಏನೂ ಮಾಡಬೇಡಿ, ಸರಿನಾ. ಇಟ್ಬಿಟ್ಟು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರೋ ಕೆಲಸ, ಎದ್ದ ತಕ್ಷಣ ಈ ನೀರನ್ನ ತೊಗೊಂಡೋಗ್ಬಿಟ್ಟು ಕೆಳಗಡೆ ಬೀಳ್ದಿರೋ ಥರ ನೋಡ್ಕೊಳ್ಳಿ, ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರನೋ ಇಲ್ಲ ಮರದ ಹತ್ರನೋ ಹಾಕ್ಬಿಡಿ, ಸರಿನಾ. ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ಹಾಕಿ. ಏನಪ್ಪ ಅಂತಂದರೆ ಇದರೊಳಗಡೆ ಉಪ್ಪು, ಹಾಗೆಯೇ ಸಾಸಿವೆ, ಹಾಗೆಯೇ ಅರಿಶಿನ ಮತ್ತು ಒಣಮೆಣ್ಸಿನ್ಕಾಯಿ ಇರುತ್ತಲ್ವ, ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ನೀರು ಅದನ್ನು ಎಳ್ಕೊಂಡಿರುತ್ತೆ, ಸರಿನಾ. ನಾವಿಲ್ಲಿ ಯೂಸ್ ಮಾಡುವಂಥ ಪದಾರ್ಥಗಳಿಗೆ ಅಷ್ಟೊಂದು ಶಕ್ತಿ ಇದೆ ಗಾಯ್ಸ್, ಸರಿನಾ. ಸೊ ಯಾವುದೇ ಒಂದು ನೆಗೆಟಿವಿಟಿ ಇರಲಿ ನಿಮ್ಮ ಮನೇಲಿ ಅದೆಲ್ಲನೂ ಕೂಡ ಹೇಳ್ಕೊಂಡಿರುತ್ತೆ. ಸೊ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು, ಅದಕ್ಕೆ ಹೇಳೋದು ನಿಮಗೆ ಕೆಳಗಡೆ ಒಂದು ತೊಟ್ಟು ಕೂಡ ಚೆಲ್ಲಬಾರ್ದು, ಸರಿನಾ. ತೊಗೊಂಡೋಗ್ಬಿಟ್ಟು ಅದರ ಗಿಡದ ಹತ್ರ ಹಾಕ್ಬಿಟ್ಟು ಬಂದ್ಬಿಟ್ಟು ಕ್ಲೀನಾಗಿ ಆ ಗ್ಲಾಸ್ನ ವಾಶ್ ಮಾಡ್ಕೊಳ್ಳಿ, ಸರಿನಾ. ವಾಶ್ ಮಾಡಿ ಮನೆಯೆಲ್ಲನೂ ಕೂಡ ನೀವು ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಿಶಿನ ಹಾಕ್ಕೊಂಡು ನೀವು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೋಬೇಕು, ಸರಿನಾ. ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಂದು ದೇವರಿಗೆ ತುಪ್ಪದ ದೀಪನ ಹಚ್ಚಿ ದೇವಿಗೆ
ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಈ ರೀತಿ ರೆಮಿಡಿನ ಮಾಡಿದ್ದೀನಿ ತಾಯಿ, ನಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ನಮ್ಮ ಮನೆಯಿಂದ ಹೊರಗಡೆ ಹೋಗಬೇಕು, ಹಣಕಾಸಿನ ಸಮಸ್ಯೆ ಅನ್ನೋದು ಸುಧಾರಣೆ ಆಗಬೇಕು, ನನ್ನ ಆರೋಗ್ಯದ ಸಮಸ್ಯೆ ಅನ್ನೋದು ಸುಧಾರಣೆ ಆಗಬೇಕು, ಹಾಗೆ ನಮ್ಮ ಮನೆಯಲ್ಲಿ ತುಂಬ ಜಗಳಗಳು ಮತ್ತು ನೆಮ್ಮದಿ ಇಲ್ಲ, ಈ ರೀತಿಯೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ, ದುಡ್ಡು ಕಾಸು ₹1 ಕೂಡ ಉಳಿತಾ ಇಲ್ಲ, ಈ ರೀತಿ ತೊಂದರೆನ ಅನುಭವಿಸ್ತಾ ಇದ್ದೀವಿ, ಎಲ್ಲನೂ ಕೂಡ ಕ್ಲಿಯರ್ ಆಗಬೇಕು ತಾಯಿ ಅಂತ ಕೇಳಿಕೊಂಡು ನೀವು ತುಪ್ಪದ ದೀಪನ ಹಚ್ಕೊಳ್ಳಿ ಗಾಯ್ಸ್ ದೇವರಿಗೆ, ಆಯಿತಾ. ಮನೆ ಫುಲ್ಲು ಧೂಪನ ಹಾಕಿ ಅವತ್ತು ನೀವು ಯಾವತ್ತು ಈ ರೆಮಿಡಿನ ಮಾಡ್ತೀರಾ ಅದರ ನಾಳೆಗೆ ನೀವು ಮನೆ ಫುಲ್ಲು ಧೂಪನ ಹಾಕಿ, ಸರಿನಾ. ಇದು ರೆಮಿಡಿ ಮಾಡಿ ನಾಳೆಯಿಂದನೇ ನೋಡಿ ಗೈಸ್, ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಎಷ್ಟು ಸುಧಾರಣೆಯನ್ನು ಕಾಣ್ತೀರಾ ಅಂತ ಅಂದರೆ ನೀವು ಹಣಕಾಸಿನ ಸಮಸ್ಯೆ ಅನ್ನೋದು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆಯೇ ನಾನಾ ಮೂಲೆಯಿಂದ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ನಿಮ್ಮ ಮನೆಯಲ್ಲಿ ಸುಮ್ಮನೆ ಗಲಾಟೆ, ಜಗಳ, ನೆಮ್ಮದಿ ಇಲ್ಲ ಈ ರೀತಿ ಇದ್ದರೆ ಆ ಪ್ರಾಬ್ಲಮ್ಮು ಕೂಡ ಸಾಲ್ವ್ ಆಗುತ್ತೆ. ಆರೋಗ್ಯದ ಸಮಸ್ಯೆ ನಾವು ಕಾಡ್ತಾ ಇದ್ದರೆ ನಿಮಗೆ ಅದು ಕೂಡ ಖಂಡಿತವಾಗ್ಲೂ ಸಾಲ್ವ್ ಆಗುತ್ತೆ. ನೀವು ಈ ರೆಮಿಡಿ ಮಾಡಾದ್ಮೇಲೆ ನಾಳೆಯಿಂದನೇ ಅಬ್ಸರ್ವ್ ಮಾಡಿ, ಸ್ವಲ್ಪ ನಿಮಗೆ ಸುಧಾರಣೆನ ಕಾಣ್ತಾ ಹೋಗ್ತೀರಾ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ ರೆಮಿಡಿ ಮಾಡಿದ್ವಿ, ನಮಗೆ ತುಂಬಾ ನಮಗೆ ಒಳ್ಳೆಯದಾಗಿದೆ ಅಂತ ನೀವೇ ನನಗೆ ಕಮೆಂಟ ಮಾಡ್ತೀರಾ ಗಾಯ್ಸ್, ಓಕೆನಾ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್, ಅಂದರೆ ಇವತ್ತಿನ ರೆಮಿಡಿ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಹಲವಾರು ವಿಡಿಯೋಸ್ನ ನಾನು ಮಾಡಿ ಹಾಕಿದ್ದೀನಿ, ಎಲ್ಲಾದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಹಾಗೆಯೇ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ಸ್ ಬಾಕ್ಸಲ್ಲಿ 456 ನಮ್ಮ ಏಂಜಲ್ ನಂಬರ್ 456ನ ಮರಿಬೇಡಿ. ಕೇಳ್ಬೋದು 456 ಏಂಜಲ್ ನಂಬರ್ ಅಂದರೆ ಏನು ಮೇಡಮ್ ಅಂತ, ಅದರದ್ದು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದರೆ ಎಲ್ಲಾದರೂ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ನಾನು ಆನ್ಸರ್ ಮಾಡ್ತಾಯಿದ್ದೀನಿ, ಓಕೆನಾ. ಅಂದರೆ ಸುಮ್ಮನೆ ನೋಡಿದ ತಕ್ಷಣ ಸ್ಕಿಪ್ ಮಾಡೋದ್ರೆಲ್ಲ ಮಾಡಲ್ಲ ಗೈಸ್, ನನಗೇನು ಗೊತ್ತು ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ವಿಷಯ, ನನ್ನ ಚಾನಲ್ನಲ್ಲಿ ಅಂದರೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಒಂದ್ಸಲ ನಾನು ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ, ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ. ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ರೆಮಿಡಿನ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಮಹಾಲಕ್ಷ್ಮಿ ನೀವು ಬೇಡಿದ್ದೆಲ್ಲನೂ ನಿಮಗೆ ಸಿಗಲಿ, ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.